One prize here. Let me see. Smile, come on. Full smile, full. You know, good. See, these guys are in uniform, on kitchen. Correct? Good, smile. Better smile. See, a small change can make big difference. Correct? A small change. And see, See, that's it. And smile is the universal language. You start. You only. Smile. In Hindi में क्या? हंसो. Okay. That's enough. That you can continue forever. Miles and miles of smiles. Yes. M-I-L-E-S. Yes and S, in between mile is there. So you can smile for miles. You got it? ಕನ್ನಡದಲ್ಲಿ ಮೈಲಿಗಟ್ಟಲೆ ಸ್ಮೈಲ್ ಮಾಡಿ ಇದ್ದೀವಿ. Yes, in between the S and S, there is a mile. So you can do miles of smiles ಅಂತ. ನಾವು ನಗ್ತಾನೇ ಇರ್ಬೋದು ಅಲ್ಲೇನಪ್ಪ? ನೀವು ದಿನದಲ್ಲಿ ಎಷ್ಟೊತ್ತು ನಗ್ತಾ ಇರಲ್ಲ? ಅವ್ರಿಗೆ ನಾಚಿಕೆ ಬರ್ತಾ ಇದೆ. ಮದುವೆ ಆಗಿದ್ರಲ್ಲ, ಮಕ್ಕಳೆಷ್ಟು? ಮಗ ಒಬ್ಬ ಏನು ಮಾಡ್ತಾನೆ? ಎಜುಕೇಶನ್ ಏನು ಓದ್ತಾನೆ? ಡಿಗ್ರಿ. ಈಗ ಅಕೌಂಟ್ಸು ಡಿಗ್ರಿ ಮಾಡ್ತಾರೆ. ಸೊ ಲೆಕ್ಕ ನಿಮ್ಮ ಲೆಕ್ಕನೂ ಚೇಂಜ್ ಆಗುತ್ತೆ, ಹೌದಾ? ಗುಡ್. ಇಲ್ಲಿ ನಂದನ ಕಸ್ಟಮರ್ ಬರ್ತಾರಲ್ಲ, ಕಸ್ಟಮರ್ಗಳು ಹೆಂಗೆ ಅನಿಸ್ತಾರೆ ನಿಮಗೆ? ಎಲ್ಲರೂ ಬರ್ತಾರೆ ಬೇರೆ ಬೇರೆಯವರು. ಇಲ್ಲಿ ಬರೋರು ಯಾವ ಥರ ಇರ್ತಾರೆ ಕಸ್ಟಮರ್ಸ್? ಎಷ್ಟು ಜನ ಪ್ರಾಬ್ಲಮ್ಯಾಟಿಕ್ ಕಸ್ಟಮರ್ ಬರ್ತಾರೆ? ಯಾವ ಥರ ಬರುತ್ತೆ? ಡ್ರಿಂಕ್ಸ್ ಮಾಡ್ಕೊಂಡು ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾರೆ. ಅವಾಗ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ನೀವು? ಅಡ್ಜಸ್ಟ್ ಮಾಡಿ. ಬಟ್ ನೀವು ರೇಗಕ್ಕೆ ಹೋಗಲ್ಲ. ಅಂದರೆ ಕಸ್ಟಮರ್ ರೇಗಿದ್ರೆ ನಾವು ರೇಗಂಗಿಲ್ಲ. ಏನು ಮಾಡಬೇಕು? ಇನ್ನೊಂದು ವರ್ಡ್ ಏನು ಕೊಟ್ಟರು ಹೇಳಿ? ಅಲ್ಲ, ನೈಸ್ ಹೇಳಿ. ಸೇ 3 times ನೈಸ್. ಸ್ಟಾರ್ಟ್. ದಟ್ಸ್ ಇಟ್. ನೈಸಾಗಿ ಮಾತಾಡ್ಬಿಟ್ಟು ಹೇಗೋ ಅವ್ರದ್ದು ಜಾಗ ಕಳ್ಕೋಬೇಕು, ಸಮಸ್ಯೆ ಕಳ್ಕೋಬೇಕು. ಇಲ್ಲಿ ರೆಸ್ಟೋರೆಂಟ್ ಒಳಗಡೆ ಆದರೆ ಇವ್ರ ಮ್ಯಾನೇಜರು ಟೆನ್ಷನ್ ಮಾಡ್ಕೊತಾರೆ. ನಿಮ್ದೇನಿದ್ರು ಹೊರಗಡೆ, ಕರೆಕ್ಟಾ? ಆದರೆ ಕರೆದ್ಬಿಟ್ಟು ಹೊರಗಡೆ ಹಾಕೋ ಯಾರೋ ಒಬ್ರು ಎಣ್ಣೆ ಹೊಡೆದು ಅಂದರೆ ಆವಾಗ ಇವರು ಬಂದುಬಿಟ್ಟು ಇದು ಮಾಡ್ತಾರೆ. ಓಕೆ, ಗುಡ್. ನೀವು ನಗ್ನಗ್ತಾ ಮಾಡ್ತಾ ಇದ್ದೀರಿ, ಮಾಡಿ. ಬಟ್ ಈಗ ಬಂದಾಗ ನಂದನ ಅಂದರೆ ಒಂದು ಸ್ಟ್ಯಾಂಡರ್ಡ್ ಇದು ಅಂತ ಅಂದ್ಕೊಂಡು ಇಷ್ಟೊಂದು ಸ್ಮೈಲಿಂಗು ತುಂಬಾ ಜಾಸ್ತಿ ಸ್ಮೈಲ್ ಮಾಡಬಾರ್ದು. ಇಲ್ಲೇನಕ್ಕೆ ಹೇಳ್ತಾ ಇದ್ದೀವಿ ಅಂದರೆ, ನಾವೊಂದು ಸ್ವಲ್ಪ ಬಿಗ್ವಾಗೂ ಇರಬೇಕು. ಸೆಕ್ಯೂರಿಟಿ ಇದ್ದರೆ ಸ್ವಲ್ಪ ನೋಡಿದ್ರು ಭಯನೂ ಬರಬೇಕು. ಅರ್ಥ ಆಯ್ತಾ? ನೀವು ಟೈಟ್ ಆಗಬಾರ್ದು. ಅಭ್ಯಾಸ ಇಲ್ವಾ? ಒಳ್ಳೆ ಸೆಕ್ಯೂರಿಟಿ ತಗೊಂಡಿದ್ದಾರೆ, ಒಳ್ಳೆ ಸೆಕ್ಯೂರಿಟಿ. ಯಾಕೆಂದ್ರೆ ದಿನ ಬೆಳಗ್ಗೆ ಇದ್ರೆ ಕಾಣಿಸ್ತಾ ಇರುತ್ತಲ್ಲ ಬಾಟ್ಲ, ಆದರೂ ಅವ್ರಿಗೆ ಇಲ್ಲ ಅಂದರೆ ಅವರು ಗ್ರೇಟ್. ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ಮೈಲಿಂಗ್ ಫೇಸ್ ವರ್ಕ್ ಮಾಡಬೇಕಾದ್ರೆ ನಾನು ಯಾವಾಗಲೂ ಖುಷಿಯಾಗಿ ಮಾಡಬೇಕು. ಆದರೆ ಕೆಲವೊಂದು ಸಾರಿ, ಫಾರ್ ಎಕ್ಸಾಂಪಲ್, ಕೆಲವು ಕಡೆ ಡಿಗ್ನಿಟಿ ಅಂತ ಮೇಂಟೈನ್ ಮಾಡ್ತೀವಿ. ಡಿಗ್ನಿಟಿ ಅಂದ್ರೇನು? ಯಾರು ಹೇಳ್ತೀರಾ? ಡಿಗ್ನಿಟಿ ಅಂದ್ರೇನು? ಹಿಂದಿಲಿ ಕೇಳಿ ಸರ್. ಡಿಗ್ನಿಟಿ ಮೀನ್ಸ್ ಕ್ಯಾ ಹೈ? ನೀವು ಹೋಗಿ ಇವ್ರಿಗೆ ಚಪ್ಪಾಳೆ ಹೊಡೆದ್ಬಿಡೋಣ. ಇವ್ರು ಒಂದೇನಂದ್ರೆ, ಇವ್ರು ನೋಡಿದಾಗ ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ ತುಂಬ ಹಂಬಲ್ ಆಗಿದ್ದಾರಲ್ಲ. ಬಟ್ ಫಾರ್ ಸೆಕ್ಯೂರಿಟಿ ಇಟ್ಸ್ ನಾಟ್ ಗುಡ್. ಸ್ಮೈಲಿಂಗ್ ಇರಬೇಕು. ಬಟ್ ಇವ್ರ ಥರ ಇವ್ರು ನೋಡಿದ್ರೆ, ಯೂನಿಫಾರ್ಮ್ ಹಾಕೊಂಡ್ರೆ ಇವ್ರು ಕಂಡ್ರೆ ಭಯ ಬರುತ್ತಲ್ಲ ಸ್ವಲ್ಪ. ಒಂದು ಬಾಡಿ ಗಾರ್ಡ್ ಥರ, ಇನ್ನೊಂದು ಇವ್ರು ನೋಡಿದ್ರೆ ಈಗ ಒಂದು ಸ್ವಲ್ಪ ಅಂದರೆ ಒಂಚೂರು ಭಯ ಬರುತ್ತಲ್ಲ. ಅರ್ಥ ಆಗ್ತಾ ಇದೆ ನಾನು ಏನು ಹೇಳ್ತಾ ಇದ್ದೀನಿ? ತುಂಬ ಜಾಸ್ತಿ ನನ್ಬಿಟ್ರೆ ನಿಮ್ಮನ್ನು ಅಡ್ವಾಂಟೇಜ್ ತಗೊಂಡ್ಬಿಡ್ತಾರೆ. ಒಂದು ಸ್ವಲ್ಪ ಅಂದರೆ ಸೆಕ್ಯೂರಿಟಿ ರೋಲ್ಗೆ, ನಿಮ್ಗಳಿಗಲ್ಲ, ಸೆಕ್ಯೂರಿಟಿ ರೋಲ್ಗೆ ಸೆಕ್ಯೂರಿಟಿ ನೋಡಿದ್ರೆ ಸ್ವಲ್ಪ ಭಯನೂ ಬರಬೇಕು ಅಂತ. ಓಕೆ 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 ಇವರು ಒಬ್ಬೊಬ್ಬರು ನೋಡಿದ್ರೆ
ನಾನೊಂದು ವರ್ಡ್ ಹೇಳ್ತೀನಿ, ರೋಲ್ ಕ್ಲಾರಿಟಿ ಲೀಡ್ಸ್ ಟು ಗೋಲ್ ಕ್ಲಾರಿಟಿ. ರೋಲ್ क्लैरिटी लीड्स टू गोल क्लैरिटी. हिंदी में हमारा क्या हमको जवाबदारी मिला है, वही हमारा गोल होना चाहिए. हमारा जैसे किचन का काम कर रहा है तो वो काम परफेक्ट होना चाहिए. हमारा जो हमको जो जवाबदारी मिला है उसको अच्छा से निभाना है. हमको मैनेजर का जवाबदारी मिला है, हमको पोस्ट अच्छा से निभाना है. वही फॉर एग्जांपल रिसेप्शनिस्ट स्माइल बड़ा जो नमस्ते नंदना बोलता है वो फुल स्माइल आना चाहिए गेट पे. सिक्योरिटी थोड़ा स्ट्रिक्ट भी होना चाहिए क्योंकि उसके अंदर में कोई कुछ लेके गया, कोई कुछ गड़बड़ हो गया तो उसको थोड़ा स्ट्रिक्ट होना होता है. रेडी रहना है, स्ट्रिक्ट रहना है. कभी हर समय स्माइल करेगा तो क्या होता है, लोग सोचेंगे कि सिक्योरिटी कुछ नहीं करेगा, चलो ऐसे पास से नहीं करेगा. वो उसका जो रूल है वो करना है. अगर हमारा हॉस्टेस है वो अगर गुस्सा में है तो अच्छा नहीं हो, कभी भी स्माइल रहना चाहिए. जो हॉस्टेस है जो नमस्ते नंदना कर रहे हैं, चाहे हमारा वेटर्स हो गया, वो सब कभी भी स्माइल में नहीं. योर रोल इज देयर. रोल मीन्स योर डेसिग्नेशन. What's your designation? Steward. Okay. So you should understand what is steward, what are the responsibilities of a steward, and she has to work for that. She has to understand that clarity. ಕನ್ನಡದಲ್ಲಿ ಸ್ಪಷ್ಟತೆ ಅಂತ ಹೇಳ್ತೀವಿ ನಾವು. So the clarity of that role helps them to function that role in a better way.